ಹೆಲೋ ಫ್ರೆಂಡ್ಸ್, ಸ್ವಾದಿಷ್ಟ ಅಭಿರುಚಿಗೆ ಸ್ವಾಗತ. ನಾನು ಕಾವ್ಯ. ಇವತ್ತು ನಾನಿಲ್ಲಿ ತುಂಬಾ ಪೌಷ್ಟಿಕಾಂಶ ತುಂಬಿರುವ ಹಾಗೆ ತುಂಬ ರುಚಿಕರವಾದಂಥ ಮೊಳಕೆ ಕಾಳಿನ ಮೆಂತ್ಯ ಸಲಾಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ ಬಾಣಲಿ ಕಾಯಕ್ಕಿಟ್ಟಿದ್ದೀನಿ. ಬಾಣಲಿ ಕಾದಿದ್ದಾದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಬೇರೆ ಥರ ನಾರ್ಮಲ್ ಎಣ್ಣೆನೂ ಸಹ ಬಳಸ್ಬೋದು, ಆದರೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಇದನ್ನು ಸುಮಾರು 2 ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೀನಿ. ಎಣ್ಣೆ ಕಾದಿದ ನಂತರ ನಾನಿಲ್ಲಿ 1/2 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ 1/2 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಇಂಗು. ಇಲ್ಲಿ ನಾವು ಕಾಳನ್ನು ಬಳಸೋದ್ರಿಂದ ಸ್ವಲ್ಪ ಇಂಗನ್ನು ಸಹ ಸೇರಿಸ್ಬೇಕಾಗತ್ತೆ. ಜೊತೆಗೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಕಿದ ಮೇಲೆ ಒಂದು ಸಲ ಹಾಗೆ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ನಾನಿಲ್ಲಿ ಅರ್ಧ ಇಂಚು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಇಲ್ಲಾಂದರೆ ನೀವು ತುರಿದು ಸಹ ಇಟ್ಕೊಳ್ಬೋದು, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಷ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಶುಂಠಿ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಆದ ಟೇಸ್ಟ್ ಬರುತ್ತೆ, ಹಾಗೆ ಇದು ಆ್ಯಸಿಡಿಟಿನೂ ಸಹ ಕಂಟ್ರೋಲ್ ಮಾಡುತ್ತೆ. ಇದು ಹಾಕಿದ ಮೇಲೆ ಸುಮಾರು 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಹಂತಕ್ಕೆ ಬಂದರೆ ಸಾಕಾಗುತ್ತೆ, ತುಂಬ ರೋಸ್ಟ್ ಮಾಡೋದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಾನಿಲ್ಲಿ ಮೊಳಕೆ ಮೆಂತ್ಯ ಕಾಳನ್ನು ಬಳಸ್ತಾ ಇದ್ದೀನಿ, ಹಾಗೆ ಮೊಳಕೆ ಬಂದಿರೋಂಥ ಹೆಸರು ಕಾಳನ್ನು ಸಹ ಬಳಸ್ತಾ ಇದ್ದೀನಿ. ಈ ಮೆಂತ್ಯ ಮೊಳಕೆ ಬರ್ಸೋದು ತುಂಬ ಕಷ್ಟ ಏನಿಲ್ಲ. ಓವರ್ ನೈಟ್ 1 ಬೌಲ್ ಮೆಂತ್ಯ ಕಾಳನ್ನ ನೀರಲ್ಲಿ ನೆನೆಸಿಡಿ. ನೆಕ್ಸ್ಟ್ ಆ ನೀರನ್ನೆಲ್ಲ ಸೋರಿಸ್ಬಿಟ್ಟು ಮೊಳಕೆ ಬರೋದಕ್ಕೆ ಬಿಡಿ. 1 ದಿನ ಸಾಕು, ತುಂಬ ಚೆನ್ನಾಗಿ ಈ ಥರ ಮೊಳಕೆ ಬರುತ್ತೆ. ಹಾಗೆ ಈ ಮೊಳಕೆ ಮೆಂತ್ಯ ಕಾಳು ತುಂಬಾ ಪೌಷ್ಟಿಕಾಂಶ ತುಂಬಿರುತ್ತೆ, ಹಾಗೆ ಮೊಳಕೆ ಬಂದಿರೋ ಹೆಸರು ಕಾಳು ಸಹ ತುಂಬಾ ಆರೋಗ್ಯಕರ. ಇಲ್ಲಿ ನಾನು ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಸೀಬೆ ಹಣ್ಣನ್ನು ಬಳಸಿದ್ದೀನಿ. ಬೇಕಿದ್ದಲ್ಲಿ ಸೀಬೆಕಾಯಿ ಸಹ ಬಳಸ್ಬೋದು, ನಾನಿಲ್ಲಿ ಸೀಬೆ ಹಣ್ಣನ್ನು ಬಳಸಿದ್ದೀನಿ. ಸೊ ಇದಷ್ಟು ತುಂಬಾ ನ್ಯೂಟ್ರಿಷಿಯಸ್ ಅಲ್ವಾ, ನೋಡ್ತಿದ್ದೇನೆ ಹೇಳ್ಬೋದು ಎಷ್ಟು ಆರೋಗ್ಯಕರ ಸಲಾಡ್ ಅಂತ. ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡದಾಗಿರೋಂಥ ಬೌಲಿಗೆ ಮೊಳಕೆ ಬಂದಿರೋ ಮೆಂತ್ಯ ಕಾಳನ್ನು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನು ಸಹ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಮೆಂತ್ಯ ಬಂದಿರೋ ಹೆಸರು ಕಾಳು ಜೊತೆಗೆ 1 ಕಪ್ ಆಗೋಷ್ಟು ಮೆಂತ್ಯನ ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಕಪ್ ಆಗೋಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಸೀಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಫ್ರೆಶ್ ಆಗಿ ತುರಿದಿರೋಂಥ ಕಾಯಿನ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಸೇರಿಸೋದ್ರಿಂದ ತುಂಬಾ ರುಚಿಕರ, ಹಾಗೆ ತುಂಬ ಆರೋಗ್ಯಕರನೂ ಕೂಡ. ಇದು ಆಪ್ಷನಲ್, ನೀವು ಬೇಕಿದ್ರೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಹಾಕಿದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಮಾಡಿರುವಂಥ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇಂಗು, ಶುಂಠಿ, ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿದ್ದೀನಿ. ಕೊನೆಯದಾಗಿ ನಾನಿಲ್ಲಿ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಸುಮಾರು ಇಲ್ಲಿ ನಾನು ಅರ್ಧ ನಿಂಬೆಹಣ್ಣನ್ನು ಬಳಸಿದ್ದೀನಿ. ನೀವು ರುಚಿಗೆ ಅನುಗುಣವಾದಂತೆ ನಿಂಬೆ ರಸನ ಸೇರಿಸ್ಕೊಳ್ಬೋದು. ಕೊನೆಯದಾಗಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಷ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಮೆಂತ್ಯ ಮೊಳಕೆ ಕಾಳು ತುಂಬಾ ರುಚಿಕರ ಹಾಗೂ ಆರೋಗ್ಯಕರ. ಇದು ನಮ್ಮದು ಬ್ಲಡ್ ಶುಗರ್ ಲೆವೆಲ್ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ನು ಸಹ ಕಂಟ್ರೋಲ್ ಮಾಡುತ್ತೆ. ಹಾಗೆ ಇದರಲ್ಲಿ ಹೆಚ್ಚಿನಾದಂಥ ಪ್ರೋಟೀನ್, ಐರನ್ ಕಂಟೆಂಟ್ ಮತ್ತು ಮೆಗ್ನೀಷಿಯಮ್ ಕಂಟೆಂಟ್ ತುಂಬಾ ಹೆಚ್ಚಿರೋದ್ರಿಂದ ಇದನ್ನು ನಾವು ತಗೊಂಡಷ್ಟು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ನಾವು ಊಟ ಜೊತೆ ಸಲಾಡ್ ಥರನಾದರೂ ತಿನ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನಾದರೂ ಸಹ ತಿನ್ಬೋದು. ಬಟ್ ತುಂಬಾ ರುಚಿಕರವಾಗಿರುತ್ತೆ. ಇದರಲ್ಲಿ ನಾವು ಸೀಬೆಹಣ್ಣು ಸೇರಿಸಿರೋದಂತೂ ಒಂದು ಹೈಲೈಟಿಂಗ್ ಅಂತಲೇ ಹೇಳ್ಬೋದು. ಇದು ಸ್ವೀಟ್ ಆಗಿರೋದ್ರಿಂದ ನಾವು ಹಾಕಿರೋಂಥ ಉಪ್ಪು, ಹುಳಿ, ಖಾರ ಎಲ್ಲವೂ ಸಹ ಬ್ಯಾಲೆನ್ಸ್ ಆಗಿರುತ್ತೆ. ಹಾಗೆ ಮೆಂತ್ಯ ಕಾಳು ಒಂಚೂರು ಸಹ ಕಹಿ ಅನಿಸೋದಿಲ್ಲ. ಸೊ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಇಷ್ಟು ಕ್ವಿಕ್ಕಾಗಿ, ಸಿಂಪಲ್ಲಾಗಿ, ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾದಂಥ ಸಲಾಡ್ನ ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಸಹ ಶೇರ್ ಮಾಡಿ. ಹಾಗೆ ಸ್ವಾದಿಷ್ಟ ಅಭಿರುಚಿನ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮುಂದಿನ ಒಂದು ಡಿಫ್ರೆಂಟ್ ಆದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.